ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ತಾನೇ ಎದ್ದೆ. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನೈಟ್ ಸ್ವಲ್ಪ ಕೆಲಸ ಆಯಿತು ಮತ್ತು ವರ್ಕ್ ಇತ್ತು ಸ್ವಲ್ಪ. ಅದನ್ನೆಲ್ಲ ಮುಗಿಸ್ಕೊಂಡು ಮಲಗಿದ್ದೆ 2 ಗಂಟೆ. ಅದಕ್ಕೆ ಇವತ್ತು ಲೇಟ್ ಆಯಿತು. ಪರವಾಗಿಲ್ಲ, ನಾಳೆಯಿಂದ ಮತ್ತೆ ಬೇಗ ಎದ್ದೇಳ್ತೀನಿ, ಮತ್ತೆ ಬಸ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಬನ್ನಿ ಗಾಯ್ಸ್, ಆಚೆ ಹೋಗಿ ಬರೋಣ. ಒಳ್ಳೆ ವ್ಯೂ ಇದೆ ಮನೆ ಮುಂದೆ, ತೋರಿಸಿ ಮನೆ ನೋಡಿ. ಇದೆ ಒಳ್ಳೆ ವ್ಯೂ, ಹೆಂಗೆ ಕಾಣಿಸ್ತಿದೆ ನೋಡಿ. ಫುಲ್ಲು ಬಿಲ್ಡಿಂಗೆ. ಫಸ್ಟು ಇಲ್ಲೆಲ್ಲ ಅದೇ 2 ಇಯರ್ಸ್ ಬ್ಯಾಕ್ ಇಲ್ಲಿ ಏನೂ ಇರಲಿಲ್ಲ. ಇವಾಗ ತುಂಬ ನೋಡಿದ್ರಲ್ಲ, ಆ ವ್ಯೂ ಮಾತ್ರ ಮಸ್ತಾಗಿದೆ. ಓಕೆ, ಟೈಮು ಆಯಿತು. ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ. ಓಕೆನಾ? ಬಾಯ್. ಎದ್ದು ರೆಡಿಯಾಗಿ ಇವಾಗ ತಾನೇ ಜಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಸ್ವಲ್ಪ ಓದ್ಕೊಂಡು ಬಂದಿದ್ದೀನಿ. ಏನು ಓದ್ತಿದ್ದ ಅಂತ ಕೇಳ್ಬೋದು ನೀವು. ನಾನು ಓದೋದು ಭಗವದ್ಗೀತೆ, ಯಾಕೆಂದರೆ ನನ್ನ ಮೈಂಡ್ ಫ್ರೆಶ್ ಆಗಲಿ ಅಂತ. ಅದು ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಅಮ್ಮ ಏನೋ ಥರ ಕಳಿಸಿದ್ದಾರೆ, ಹೋಗಿ ಮತ್ತೆ ಬಂದು ಸಿಗ್ತೀನಿ. ಸ್ವಲ್ಪ ಸ್ಟಡಿ ಮಾಡ್ಕೊತಿದ್ದೆ. ಏನು ಸ್ಟಡಿ ಅಂದರೆ, ನಾನು ಡೈಲಿ ಟೈಮ್ ಟೇಬಲ್ ಹಾಕಿದ್ದೆ. ಅಂದರೆ ನನ್ನ ಟಾರ್ಗೆಟು ಏನೇ ಪ್ರತಿಯೊಂದು ಆಗಲಿ ನನ್ನ ಟಾರ್ಗೆಟ್ ಆಗಲಿ. ಇವಾಗ ನೋಡಿರಿ, ಟಾರ್ಗೆಟ್ ಹಾಕಿಲ್ಲ ಅಂದರೆ ಹಿಂಗಿರ್ತಾರೆ. ಇಲ್ಲಿ ಹಿಂದೆ ಇದ್ದಾರಲ್ಲ ನನ್ನ ತಮ್ಮಾಜಿ, ಅವರು ಟಾರ್ಗೆಟ್ ಹಾಕ್ತಾರೆ, ನಾವು ಹಿಂಗಿರ್ತೀವಿ, ಹಿಂಗೆ. ಆಯ್ತು, ಕೆಲಸಕ್ಕೆ ಹೋಗ್ತಿದ್ವಿ. ಕೆಲಸದಿಂದ ಬಂದಮೇಲೆ ಸಿಗ್ತೀವಿ. ಓಕೆನಾ? ಸಂಜೆ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಹೋಗೋಣ. ಓಕೆ, ಅಲ್ಲಿಂದ ಬಂದಮೇಲೆ ನಿಮಗೆ ಸಿಗ್ತೀನಿ. ಓಕೆ, ಫಂಕ್ಷನ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ದೇವರು ಸವ ನೋಡಿ. ಹಲೋ ಗಾಯ್ಸ್, ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದು ಸ್ವಲ್ಪ ಊಟ ಮಾಡಿ ಮೇಲೆ ಬಂದಿದ್ದೀನಿ. ಇದು ಯಾರು ಅಂತ ಕೇಳ್ಬೋದು. ಇದು ನಮ್ಮ ಫ್ರೆಂಡು, ನಮ್ಮ ಅಂಗಡಿ ಕೆಲಸ ಮಾಡಿ. ತಲೆ ತೋರ್ಸಲಿ ಮಗ ನಾಚ್ಕೋತವನೆ ತೋರ್ಸೋಕ್ಕೆ ಮಕ್ಕನ. ಅದೇ ಗಾಯ್ಸ್, ಫಂಕ್ಷನ್ಗೆ ಹೋಗ್ಬೇಕಾಯ್ತು ಅಂತ ಹೇಳಿದ್ದೆ, ಆದರೆ ನಾನು ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಅಂಗಡಿಲಿ ತುಂಬ ಕಸ್ಟಮರ್ ಇದ್ದರು, ಮತ್ತು ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಇನ್ನು ಇದೇ ನನ್ನ ಡೈಲಿ ವ್ಲಾಗು. ಇದೇ ಥರ ಇರ್ತೀನಿ ಇನ್ಮೇಲೆ. ಡೈಲಿ ವೀಕ್ಲಿಗೆ ಒಂದ್ಸಲ ವೀಡಿಯೋ ಬರ್ತಾನೆ ಇರುತ್ತೆ. ಕಂಪಲ್ಸರಿ ಟ್ರೈ ಮಾಡ್ತೀನಿ 2 ಡೇಸ್ಗೆ ಒಂದ್ಸಲ ವೀಡಿಯೋ ಮಾಡೋಕ್ಕೆ. ಆದರೆ ನೋಡೋಣ, ಇಲ್ಲಾಂದರೆ ವೀಕ್ಲಿ ಒಂದು ವೀಡಿಯೋ ಅಂತೂ ಕಂಪಲ್ಸರಿ ಬಿಡ್ತೀನಿ. ನೋಡೋಣ, ಯಾಕೆಂದರೆ ನಾನು ಮಾರ್ನಿಂಗಿಂದ ಸ್ವಲ್ಪ ಕೆಲಸ ಮಾಡಿಕೊಂಡು, ಮತ್ತು ನಾನು ವ್ಲಾಗ್ ಸ್ವಲ್ಪ ಕಂಪ್ಲೀಟ್ ವೀಡಿಯೋ ಎಲ್ಲ ಮಾಡಿಕೊಂಡು, ಮತ್ತು ನಾನು ವರ್ಕಿಗೆ ಹೋಗಿ ವರ್ಕಿಂದ ಬಂದು ಮತ್ತು ಸ್ವಲ್ಪ ನೈಟ್ ಆಗಿಬಿಡುತ್ತೆ. ಮತ್ತು ಅಲ್ಲಿ ಮಾಡೋಕ್ಕೆ ವೀಡಿಯೋ ಆಗೋಲ್ಲ. ನೋಡೋಣ ಮುಂದಕ್ಕೆ ಹೆಂಗಾಗುತ್ತೆ ಅಂತ. ಅಂದರೆ ನೀನು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಡೈಲಿ ಒಂದು ವ್ಲಾಗ್ ಅಂತ ಹಾಕ್ತೀನಿ. ಯಾಕೆಂದರೆ ಸಪೋರ್ಟ್ ಮಾಡಿ, ಇದೇ ಥರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಇನ್ನೇನಿಲ್ಲ, ಒಂದು 10 ನಿಮಿಷ ಆ ಹುಡುಗ ಬರ್ತಾನೆ. ಆದರೆ ನನ್ನ ಮೇಲೆ ತೋರಿಸ್ನಲ್ಲ, ಆ ಹುಡುಗ ಬರ್ತಾನೆ. ಒಂದು 10 ನಿಮಿಷ ಮಾತಾಡಿಕೊಂಡು ಅವನದೇನೋ ಸ್ವಲ್ಪ ಕೆಲಸ ಇದೆ, ಅದು ಕೆಲಸ ಮುಗಿಸ್ಕೊಟ್ಬಿಟ್ಟು ಅವನು ಹೋಗ್ತಾನೆ. ನಾನು ಕೆಲಸಕ್ಕೆ ಕೂರಬೇಕು. ಅಂದರೆ ನಾನು ಕೆಲಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಸ್ವಲ್ಪ ಏನೋ ವರ್ಕ್ ಇರುತ್ತೆ. ಆ ವರ್ಕೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಮುಗಿಸ್ಬಿಟ್ರೆ ಮುಗಿಯುತ್ತೆ ಅಷ್ಟೇ. ಇವತ್ತಿನ ದಿನ ಇಷ್ಟಿಗೆ ಇಲ್ಲಿಗೆ ಎಂಡಾಗುತ್ತೆ. ಗುಡ್ ನೈಟ್, ಶುಭರಾತ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ನನಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.